ಮುದದಲ್ಲಿ ಬಂದಳು ಚೆಲುವೆ ಚಕೋರಿ ಬಿದರಾಕ್ಷಿಯು ಪಡೆವರೆ ಶಬರಿ ಮುದದಲ್ಲಿ ಬಂದಳು ಚೆಲುವೆ ಚಕೋರಿ ಬಿದಿರಕ್ಕಿಯ ಪಡೆವರೆ ಶಬರಿ ಬಿದಿರಕ್ಕಿಯ ಪಡೆವರೆ ಶಬರಿ ಮದನಾಂಗನು ನಡೆದರು ತಲಿ ಕಂಡ ಮದನನು ರಾಗದಿ ಮುದಗೊಂಡ ಓ ಹೆಣ್ಣೆ ನೀನು ಒಬ್ಳೆ ಸಂಚಾರ ಮಾಡ್ತಾ ಇದ್ಯಲ್ಲ ಓಯ್ ಮಿತ್ರ ಆ ಕಡೆ ನಾವಿಲ್ಲಿ ಈಗ ಶುರು ಮಾಡುವ ಚಂದಕ್ಕಿಂತ ಚಂದ ಚಂದಕ್ಕಿಂತ ಚಂದ ನೀನೆ ಸುಂದರಿ ಚಂದಕ್ಕಿಂತ ಚಂದ ನೀನೆ ಸುಂದರಿ ಚಕೋರಿ ಏನದು ಚಕೋರಿ ಹಾಗ ಚಂದ್ರ ಚಕೋರಿ ಚಕೋರಿ ನೀನೆ ಸುಂದರಿ ಚಂದ್ರವದನೆ ಯಾರೇ 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 ಚಂದ್ರವದನೆ ಯಾರೇ ಮದನ ಮಂಜರಿ ಚಂದ್ರವದನೆ ಯಾರೇ ನೀನು ಮದನ ಮಂಜರಿ ಇಂದ್ರಭಾವಿನಿ ಮಂದಗಾಮಿನಿ ಮಂದ 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 ಪೂರ್ತಿ ಮಂದ ನೀನಲ್ವಾ ಅಲ್ವಾ ಇಂದ್ರಭಾಮಿನಿ ಮಂದಗಾಮಿನಿ ಮಂದಗಾಮಿನಿ ಆನಂದದಿ ವರಿಸು ನನ್ನ ಮೋಹನಾಂಗಿನಿ ಆನಂದದಿ ವರಿಸು ನನ್ನ ಮೋಹನಾಂಗಿನಿ ಚಂದಕ್ಕಿಂತ ಚಂದ ನೀನೆ ಸುಂದರಿ ನೀನೆ ಸುಂದರಿ ಏನೇ ನಮಸ್ಕಾರ ಅಪ್ಪಾರ ಹೋಯ್ ಇದು ನಮ್ಮ ಬದಿದಲ್ಲ ನಮಸ್ಕಾರ ರೀ ಯಪ್ಪಾರ ಯಪ್ಪರ ಅಂದ್ರೆ ಅಪ್ಪ ಅಂತ ಹೇಳಿದ್ರೆ ಅಯ್ಯೋ ನನಗ ಅಪ್ಪನ ಹೌದು ಮಾವ ಯಾರು ಮಾವ ಯಾರು ಅಯ್ಯೋ ನಾನು ಮಾವ ಅಂತ ಹೌದಲ್ಲ ನಾನೀಗ ಅಂತ ನಿಮಗ್ ಚಿಕ್ಕಪ್ಪ ಎಂಬುದ ಬೇಡಲ್ಲ ಹೋಯ್ ಅಲ್ಲ ಏನ ಅಪ್ಪ ಅವ್ರೆ ಅಂದ್ರೆ ಇನ್ನು ನಾನು ಯಾರಿಗೂ ಅಪ್ಪನ ಆಗ್ಲಿಲ್ಲ ಆಗ್ಲಿಕ್ಕಿದ್ದೇನೆ ಮುಂದೆ ಓ ಹೆಣ್ಣೆ ಈ ಏನ ಯಾಕ ಯಾರ ಓ ಇವ್ರ ಅವ್ರು ಹೋಯ್ ಇವ್ರು ದಾರಿ ಬದಿಯಲ್ಲಿ ಇರ್ತಾರಲ್ಲ ಅವ್ರ ಅಂತ ಅವ್ರಲ್ಲಿ ಕಾಣೋ ಮತ್ಯಾರು ಯಾರು ನೀನು ನಾವ್ ಬ್ಯಾಡ್ರದೀವಿ ಓ ಬ್ಯಾಡ್ರ ಯಾವ ಬೇಡ್ರ ಹಾಲ್ ಬೇಡ್ರ ಮಜ್ಜಿಗೆ ಬೇಡ್ರ ಉಪ್ಪಿನಕಾಯಿ ಬೇಡ್ರ ಅಲ್ಲ ಅಲ್ಲ ಶಬರ್ ಓ ಇವ್ರು ಬೇಡ್ರ ಬೇಡ್ರ ಬ್ಯಾಂಟಿ ಮಾಡೋರು ಬ್ಯಾಂಟಿ ಮಾಡೋರು ಈ ಕಡೆ ತಿರುಗ್ತಾ ಇದ್ಯಾ ನೀನ ನಾವು ಒಂಚೂರು ಮಾತಾಡುವಲ್ಲ ಅದೇ ಭಾಷೆಯಲ್ಲಿ ನಿನ್ನ ಹತ್ರ ಎರಡು ಮಾತಾಡುವಂತ ಸೊಗಿಲಿಕ್ಕಿದ್ದ ಮತ್ತೇನಲ್ಲ ಈ ಚಂದದ ಹೆಣ್ಣು ನೀನ್ ಈ ಕಡೆ ತಿರ್ಗಕತ್ತಿಯಲ್ಲ ಯಾಕ ಹಾಗೇನಿಲ್ಲ ನಿನ್ನ ಹತ್ರ ಎರಡು ಮಾತಾಡ ಅಂತ ಬಂದ್ಬಿಟ್ಟೆ ನಾನು ಬೇರೆ ಏನಲ್ಲ ರೂಪವಂತೆ ಅಂತ ನಿನ್ ನೋಡಿದ್ಮೇಲೆ ನಂಗ ನಿನ್ನೆ ಮದ್ವೆ ಆಗ್ಬೇಕಂತ ಆಸೆ ಆಗೈತೆ ನಾನು ಮದ್ವೆ ಆಗ್ತೇನೆ ಮಾರವದನ ತಿರ್ಗ ಎಲ್ಲ ಕಡೆ ಮಾರವದನ ಮಾರೋದು ಮಾರವದನ ನಿನ್ನ ನಾನು ವರಿಬೇನಾದರೆ ಮಾರವದನ ನಿನ್ನ ನಾನು ವರಿಬೇನಾದರೆ ನಿನ್ನ ವರಿಬೇ ಆದರೆ ಧೀರದನವ ನೆನಗೆ ನೀನು ತೋರ್ದೆಯಾದರೆ ಧೀರದನವ ಎನಗೆ ನೀನು ತೋರ್ದೆಯಾದರೆ ಮಾರ ಮಾರ ಯಾರ ಮಾರವದನ ಯಾರು ಮಾರು ಹೋದ್ಯಾರ ನೀ ಮಾರ ನಾನ್ ಮಾರ್ನಾ ಓ ನನಗ ಒಳ್ಳೆ ಹೆಸರು ಮಣ್ಮುಕ್ಕುದೆ ಇನ್ನೀಗ ಮನ್ಮತ್ತ ಅಂತ ಆದ್ರೆ ಹೇಳಿ ಸಾಯೇ ಅವನೇ ಅದೇ ತಕ್ಕ ಆಯ್ತು ಬಿಡಿ ಅಷ್ಟ್ ಚಂದ ಇದೆಯೋ ನೀನು ಯಬ್ಬೋ ನನ್ ಹೆಸರೇ ಕೇಳಲಿಲ್ಲ ಅದೇ ನಿನ್ ಹೆಸರೇನೆ ಚಕೋರಿ ಚಕೋರಿ ಆಗ್ತಲ್ಲ ಚಕೋರಿ ನೀ ಮೊದ್ಲೇ ಕರ್ದಿಯಲ್ಲ ಚಕೋರಿ ಚಂದ್ರ ಚಕೋರಿ ದಿಟ್ಟಾಯ್ತು ಬಿಡು ಹೌದು ನಿನ್ ಹೆಸರೇನ ನನ್ನ ಹೆಸರು ಮದನಾಂಗ ಮದನಾಂಗ ಬಾಳ್ ಚಲೋ ಆಯ್ತು ಬಿಡು ಮತ್ತೆ ಏನ್ ಈ ಕಡೆ ಬರಕತ್ತಿಯಲ್ಲ ನೀನ ಬಿದ್ರಕ್ಕಿ ಹಾಕ್ಲಿಕ್ ಬಂದಿನಿ ಓ
ಬಿದ್ರಕ್ಕಿ ಗಂಜಿ ಮಾಡ್ಬೇಕಲ್ಲ. ನೀವು ಗಂಜಿ ಮಾಡೋ ಅದ್ರಲ್ಲೇ ಬಿದ್ರಕ್ಕಿ ಹೆಕ್ಕಕ್ ಬಂದಾರ. ಆದ್ರ ಹಾ. ನೀ ನನ್ನ ಪಿರುತಿ ಮಾಡ್ತಿ, ಹ್ಮ್. ಮದ್ವೆ ಆಗ್ತಿ. ಹೌದು. ಆದ್ರೆ ಒಂದ್ ಸಾರತ್ತು ಉಂಟ. ಏನ್ ಸಾರತ್ ಸಾರತ್ ಸರ ನಿಬಂಧನೆ. ಹಾ ನಿಬಂಧನೆ ಐತಿ. ಏನ್ ನಿಬಂಧನೆ? ನಾವು ಬ್ಯಾಡ್ರದೀವಿ. ನೀವು ಬ್ಯಾಡ್ರ ಬ್ಯಾಟಿ ಆಡ್ತೀವಿ. ನೀವ್ ಮಾಡ್ರಿ ನಂಗೇನ ಅದಲ್ಲೋ ಕಣ. ಮತ್ತೇನೆ ಸೂರ್ರಿದೀವಿ, ನಾವು ತೀರ್ರಿದೀವಿ. ಸೂರಣ್ಣ ಅದಾನ ಮನೆಗ. ಅವ್ ಅಲ್ಲ ಬಿಡು, ಮತ್ಯಾರ? ಸೂರರು. ಸೂರರಿದ್ದೀರಿ, ವೀರರಿದ್ದೀರಿ. ನನ್ನ ಮದ್ವೆ ಆಗ್ಬೇಕಂದ್ರ ನೀನ್ ಸೂರ್ತಾನ ತೋರ್ಸ್ಬೇಕ. ನಿನ್ನದ ನನ್ನ ಸೂರ್ತಾನ ತೋರ್ಸ್ಬೇಕ. ಏನಂತ? ಈಗ ಆಗಕ್ಕಿಲ್ಲ, ಆಮೇಲೆ ನೋಡೋಣ. ಈಗಲೂ ಆಗ್ಬೇಕ. ಮತ್ ಮದ್ವೆ ಆಗ್ಬೇಡಣ. ಈಗ ಪಾಪಿ ಮಗನೇ, ನೀನ್ ಎಣಿಸಿದ್ದಲ್ಲ. ಮತ್ತೇನ? ಶೂರತನ. ನಾವೆಣಿಸುತ್ತೆ ಬೇರೆ ಆಯ್ತಲ್ಲ. ಸಾಕ್ಷಿ ಬೇಕು ನನಗೆ, ಸಾಕ್ಷಿ. ಸಾಕ್ಷಿ ಬೇಕಾ? ತೋರ್ಸ್ಬೇಕ. ತೋರ್ಸಿದ್ರೆ ನೀನ್ ನನ್ ಮದ್ವೆ ಹಾಕಿನಿ. ಹೌದಾ? ಇಲ್ಲಾಂದ್ರೆ ಮದ್ವೆ ಆಗಕ್ಕಿಲ್ಲ. ಪ್ರೀತಿ ಮಾಡ್ತೀಯಲ್ಲ? ನಾನ್ ಪ್ರೀತಿ ಮಾಡ್ತೀನಿ. ಹೌದಲ್ಲ? ಆಮೇಲೆ ನೋಡ್ಕೊಳ್ಳೋಣ. ಸುಜರಿದೆ ಸದ್ಗುಣವಂತೆ ಗಾಯತ್ರಿ. ಸುಜರಿದೆ ಸದ್ಗುಣವಂತೆ ಗಾಯತ್ರಿ. ಸಜೀವೇಂದ್ರ ಕೋದಂಡರಾಯನ ಪುತ್ರಿ. ಸಜೀವೇಂದ್ರ ಕೋದಂಡರಾಯನ ಪುತ್ರಿ. ವಿಜಗಿಲಹಾಸಿನಿ ಮಲಯಜಗಂಧಿನಿ. ವಿಜಗಿಲಹಾಸಿನಿ ಮಲಯಜಗಂಧಿನಿ. ಮುಚಕುಂದಗಾಮಿನಿ ಶುಕ ಸವಿಭಾಷಿಣಿ. ಮುಚಕುಂದಗಾಮಿನಿ ಶುಕ ಸವಿಭಾಷಿಣಿ. ಸುಜರಿದೆ ಸದ್ಗುಣವಂತೆ ಗಾಯತ್ರಿ. ಸಜೀವೇಂದ್ರ ಕೋದಂಡರಾಯನ ಪುತ್ರಿ. ಪರಮ ಪಾವನವಾದ ಶೇಷಗಿರಿಯ ಮುಖ್ಯ ಅಮಾತ್ಯ, ಅವರ ಪ್ರೀತಿಯ ಮುದ್ದಿನ ಸುಕುಮಾರಿ ಕೋದಂಡರಾಯನ ಮಗಳು ಈ ಗಾಯತ್ರಿ ಜೀವನವೇ ಪಾವನ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಹೇಳಿ? ಯೋಗ್ಯವಾದ ಸಮಯಕ್ಕೆ ಸರಿಯಾಗಿ ಗುರುಕುಲಕ್ಕೆ ಕಳುವಿ ಗುರುಗಳಿಂದ ಸಕಲ ವಿದ್ಯೆ ಅಭ್ಯಾಸ ಮಾಡಿದವಳು ನಾನು. ಯಾಕೋ ಮನಸ್ಸಿಗೆ ತುಂಬಾ ಬೇಸರ. ನನ್ನ ಆತ್ಮೀಯ ಮೇಘಮಾಲೆಯನ್ನು ಕಾಣಬೇಕೆನ್ನೋ ಆಸೆಚಿತ ಉಂಟು. ಹಾಗಾದ್ರೆ ಅಂತ ಕಾಲವೊಂದು ಈ ಸಂದರ್ಭ ಸನ್ನಿಹಿತವಾಯಿತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸ್ವಾಮಿ. ಸರ್ಪ ಸಂಶೋಧನೆಗಾಗಿ ಬಂದಂತ ಆಕೆ ಸರ್ಪಬನದ ಭವನದಲ್ಲಿ ತಂಗಿದ್ದಾಳೆ ಎನ್ನುವ ವಿಚಾರವನ್ನು ತಿಳ್ಕೊಂಡಿದ್ದೇನೆ. ಅವಳನ್ನು ಮಾತಾಡುವಂತ ಯೋಗ ಸಿಕ್ಕಿತು ತಾನೆ ನನಗೆ. ಅಷ್ಟೇಯಾ, ನನ್ನ ಪ್ರಾಣಕ್ಕೆ ಪ್ರಾಣ ಕೊಡುವಂತ ನನ್ನ ಆತ್ಮೀಯ ನಕ್ಷತ್ರಕೇತನ ಅವನಲ್ಲಿಯೂ ಹಾಗೆ ಕೆಲವಷ್ಟು ವಿಚಾರವನ್ನು ಮಾತಾಡಬೇಕೆನ್ನೋ ಆಸೆ ಚಿತ್ತ ಉಂಟು. ಸರ್ಪಬನಕ್ಕೆ ಬಂದಂತ ಚೋರರ ದಮನಕ್ಕಾಗಿ ಬಂದವ ಆತಲ್ಲಿ ನೆಲೆಸಿದ್ದಾನೆನ್ನುವ ವಿಚಾರವನ್ನು ತಿಳ್ಕೊಂಡಿದ್ದೇನೆ. ಹಾಗಾದ್ರೆ ಉಭಯ ಕಾರ್ಯವನ್ನು ಏಕಕಾಲದಲ್ಲಿ ನೆರವೇರಿಸಿಕೊಳ್ಬೇಕು ತಾನೇ. ಒಂದು ನನ್ನ ಸ್ನೇಹಿತೆಯಲ್ಲಿ ಹೋಗಿ ಸ್ನೇಹ ಬಂಧನ, ಇನ್ನೊಂದು ನನ್ನ ನಕ್ಷತ್ರಕೇತನಲ್ಲಿಗೆ ಹೋಗಿ ಪ್ರೇಮ ನಿವೇದನೆ. ಯಾಕೆ ತಡ ಮಾಡಬೇಕು, ನೇರವಾಗಿ ಅಲ್ಲಿವರೆಗೆ ಸಾಗ್ತೇನೆ. ಉರಗ ಶೋಧನೆಯ ಮುಗಿದುದ ಮೇಘಮಾಲೆ. ವಂದನೆಗಳನ್ನು ಅರ್ಪಿಸುತ್ತಾ ಇದ್ದೇನೆ. ಯಾಕೆ ನನ್ನ ಸಂಶೋಧನೆ ಇವತ್ತಿಗೆ ಮುಗಿಯಿತು. ನನ್ನ ಊರಿನಿಂದ ಬಂದು ಬಹುಕಾಲವಾಯಿತು. ನನ್ನನ್ನು ಜೋಪಾನವಾಗಿ ನೋಡಿಕೊಂಡಿದ್ದೀರಿ. ಎಲ್ಲ ರೀತಿಯ ಸೌಕರ್ಯ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದೀರಿ. ನಾನಿನ್ನು ಹೋಗಿ ಬರಲಿ. ಇವತ್ತು ಹೋಗ್ತೀಯಾ? ಹೊರಟದ್ದು ನಾನು. ಇಂದು ಹೋಗುವೆಯೇನೆ ಕೋಮಲೆ, ಇಂದು
ಕೋಮಲೆ ಇಂದು ಬೆಳಗಲಿ ಅಂದು ಬೆರೆದುದನು ಅಂದು ಬೇರೆದುದ ಅಂದು ಬೇರೆದುದ ಎಂದು ಮರೆಯನು ನಿನ್ನವರಿಸುವೆ ಮುಂದೆ ನಿಜವು ಬರಲಿ ನಾನು. ಮೇಘಮಾಲಾ, ಓ, ಅಷ್ಟು ಅವಸರವೇನು ನಿನಗೆ? ಬಹುಕಾಲವಾಯಿತು ತಾನೇ ಬಂದು. ಯಾಕೆಂದ್ರೆ ಆದ ಸಂತೋಷವನ್ನ ಯಾವ ಕ್ಷಣಕ್ಕೂ ಮರೆಯಲಾರೆ. ಸಂತೋಷ ಇಂದು ಹೋಗಲದೇಕೆ ಕೇಳಿದೆ ಗೊತ್ತಾ? ಹಾ, ಕೆಲವಷ್ಟು ದಿವಸ ಇಲ್ಲಿ ಇದ್ದರೂ ಬಹು ಆತ್ಮೀಯತೆಯಿಂದ ಕಾಲವನ್ನ ಕಳೆದಿದ್ದೇವೆ. ಹಾಗಲ್ಲ, ಆ ಇಂದುವಿನ ಬೆಳಕಿನಲ್ಲಿ ಹಾ, ನಾವು ಕಳೆದ ಕ್ಷಣ ಇದೆಯಲ್ಲ, ನೆನಪಿಸಿದರೆ ರೋಮಾಂಚನವಾಗುತ್ತದೆ. ಹುಣ್ಣಿಮೆಯ ಬೆಳಕಿನಲ್ಲಿ, ಹೌದು, ಬೆಳದಿಂಗಳ ರಾತ್ರಿ, ಮಾಘ ಹುಣ್ಣಿಮೆಯ ಬೆಳದಿಂಗಳ ರಾತ್ರಿಯಲ್ಲಿ ಮೊದಲು ಬರಲಾರೆ ನಿನ್ನಂತ ನೀನು ಹಾ, ಕೊನೆಗೆ ಬಂದು ನಿನ್ನ ಆ ಆಲಿಂಗನ ಆ ಸುಖ ಯಾವ ಕಾಲಕ್ಕೂ ನಾನು ಮರೆಯಲ್ಲ. ಮರಳು ಮಾತಾಡದಿರು ಇರುಳಿನಲ್ಲಿ ಬೆರೆದೆ. ಈ ಮರಳು ಮಾತಾಡದಿರು ಇರುಳಿನಲ್ಲಿ ಬೆರೆತವಯೇ ಹುರುಳೆಲ್ಲ ಜೀವಾಗು ಕರುಳ ನೋಯುವುದೇ. ನಿನ್ನ ಆತ್ಮೀಯ ಮಿತ್ರ ಎನ್ನುವ ಹಾಗೆ ಹೇಳುವುದಕ್ಕೆ ಹೇಸಿಗೆ ಆಗುತ್ತಾ ಉಂಟು. ಯಾಕೆ? ಎಂತಹ ಹೊಲಸು ಬುದ್ಧಿ, ಎಂತಹ ಕೊಳಕು ಮನಸ್ಸು ನಿನ್ನದಾಗಿ ಹೋಯಿತು. ಯಾವುದದು? ಏನು ಅಲ್ಪಕಾಲ ಕೆಲವು ದಿವಸಗಳ ಮಟ್ಟಿಗೆ ನಿಮ್ಮಲ್ಲಿ ತಂಗಿದವಳು ನಾನಿದ್ದೇನೆ. ಆದ್ರೆ ಹೆಣ್ಣು ಮಕ್ಕಳು ಸ್ವಲ್ಪ ಸಮಯ ನಿಮ್ಮ ಜೊತೆಗಿದ್ದ ಕ್ಷಣದಲ್ಲಿ ನೀವು ಕಲ್ಪಿಸಿಕೊಳ್ಳುವುದು, ನೀವು ಊಹಿಸಿಕೊಳ್ಳುವುದೆಲ್ಲ ಬೇರೆಯಾಗಿ ಹೋಯಿತಲ್ಲ. ಅಲ್ಲ, ಏನಾಯ್ತೆ ಈಗ? ಯಾರು ಹೇಳುದು? ಬೆಳದಿಂಗಳ ರಾತ್ರಿಯಲ್ಲಿ ಏನೋ ಇಂಥದ್ದೆಲ್ಲ ಯಾರು ಹೇಳುವುದಲ್ಲ, ಅನುಭವಿಸಿದ ನಾನೇ ಹೇಳುವುದು. ಆಹಾ, ಕತೆ ಕಟ್ಟುತ್ತೇನೋ. ನಾನು ಬರುವುದಿಲ್ಲೇನೋ ಹಾಗೆ ಸ್ಪಷ್ಟವಾಗಿ ಹೇಳಿ ನನ್ನ ಅಂತಹ ಬಿಡದಿಯಲ್ಲೇ ನಾನು ಮಲಗಿಕೊಂಡಿದ್ದೆ. ಮತ್ತೆ ಆಲಿಂಗನವಂತೆ ಸುಖವಂತೆ ಬರಲಾರೆ ಎಂದ ನೀನೇ ಅಲ್ವೇ ಮತ್ತೆ ಬಂದದ್ದು? ಏನು ಪಿತ್ತ ಕೆದರುತ್ತದೆ ನಿನಗೆ? ನಿನಗೆ ಅಥವಾ ಏನು ನಿನ್ನದ್ದೇ ಕಲ್ಪನೆಯ ಕೂಸನ್ನು ಹುಟ್ಟು ಹಾಕುತ್ತಾ ಇದ್ದೀಯಾ? ಅಲ್ಲ, ಈಗ ಸ್ಪಷ್ಟವಾಗಿ ಹೇಳ್ತೇನೆ, ಬೇರೆಯವ್ರ ಹತ್ರ ಹೇಳಬಾರದು ಒಂದಿದ್ದೆ ಅಷ್ಟೇ ಅಲ್ವಾ ನೀನು? ಯಾರು ನೀನು ಈಗ ನಾಲಿಗೆ ಬಿಗಿ ಹಿಡಿದು ಮಾತಾಡು. ನಾನಂತಹ ಹೆಣ್ಣಲ್ಲ. ನಿನ್ನ ದೇಹವನ್ನು ಸ್ಪರ್ಶಿಸಿದವಳು ನಾನಲ್ಲ, ನಿನ್ನ ಜೊತೆಯಲ್ಲಿ ಸುಖವನ್ನು ಅನುಭವಿಸುವಳು ನಾನಲ್ಲ. ಇಂಥ ಹುಚ್ಚು ಹುಚ್ಚು ಮಾತಾಡುವುದನ್ನು ಬಿಟ್ಟು ಇನ್ನಾದ್ರೂ ಸಂಭಾವಿತನಾಗಿ ಬದುಕುವುದಕ್ಕೆ ಕಲಿತುಕೋ. ಥು! ಮುಖ ನೋಡೋದಕ್ಕೆ ಹೇಸಿಗೆ ಆಗುತ್ತದೆ. ಅತ್ತಿಯ ಮರದಲ್ಲಿ ಹೂವನ್ನು ನೋಡಬಹುದಂತೆ, ಬಿಳಿಯ ಕಾಗೆಯನ್ನು ನೋಡಬಹುದಂತೆ, ನೀರಿನಲ್ಲಿ ಚಲಿಸುವ ಮೀನಿನ ಹೆಜ್ಜೆಯನ್ನು ಗುರುತಿಸಬಹುದಂತೆ. ಆದರೆ ಹೆಣ್ಣಿನ ಹೃದಯದ ತಿಳಿಯುವುದಕ್ಕೆ ಮಾತ್ರ ಯಾರಿಂದಲೂ ಸಾಧ್ಯವಿಲ್ಲ ಎನ್ನುವುದಕ್ಕೆ ಇವಳೇ ಸಾಕ್ಷಿಯಾಗಿ ಹೋದಳಲ್ಲ. ಪ್ರಾಣ ಗೆಳತಿಯ ನೋಡ ಬಂದಿಯ ಜಾಣೆಯ ಗಾಯತ್ರಿ ತನ್ನ ಪೂರ್ಣ ಪ್ರೇಮನ ಕಂಡು ಮನದಿರ ಒರೆವೆದಾನೆಂದು ಗೆಳತಿಯನ್ನು ಕಾಣಬೇಕಂತ ಬಂದೆ. ಹೌದು, ಗೆಳತಿ ಕಾಣಿಸುವುದಿಲ್ಲ, ಆದ್ರೆ ನನ್ನ ಆತ್ಮೀಯ ಗೆಳೆಯಲ್ಲಿದ್ದಾನೆ ತಾನೆ, ಅವನನ್ನೇ ಮಾತಾಡಿಸ್ತೇನೆ. ಆತ್ಮೀಯ ನಕ್ಷತ್ರಕೇತನ. ಹಾ, ಅಯ್ಯೋ ದೇವ್ರೆ, ಏನು ಮೌನ ಏನು ಧ್ಯಾನ ರಾಜನಂದನ ಏನು ಮೌನ ಇದೇನು ಧ್ಯಾನ ರಾಜನಂದನ ಏನಿದು ರಾಜನಂದನ ಕಾಣಲಾರಳೆ ಗೆಳತಿ ಏನು ಕಾರಣ ಕಾಣಲಾರಳೆ ಗೆಳತಿ ಕಾಣಲಾರಳೆ ಗೆಳತಿ ಏನು ಕಾರಣ ಜಾಣ ಬಾಲ್ಯ ಸಖನೆ ನಿನ್ನ ನೋಡುತ್ತೀರಿನ ಜಾಣ ಬಾಲ್ಯ ಸಖನೆ ನಿನ್ನ ನೋಡುತ್ತೀರಿನ ನಾನದೇನು ನುಡಿಯ ಬಂದೆ ನಾನಗೇನು ನುಡಿಯ ಬಂದೆ ಸುಗುಣ ಮೋಹನ ಜಾಣ
ಏನು ಮೌನ ಏನು ಧ್ಯಾನ, ಏನು ಮೌನ ಏನು ಧ್ಯಾನ ರಾಜನಂದನ, ಏನು ಮೌನವು. ಓ ಆತ್ಮೀಯ, ಏನಾಯ್ತಯ್ಯೋ ನಿನಗೆ? ಎಂದಿನ ನಕ್ಷತ್ರಕೇತನ ಇಂದಲ್ಲ, ನಿನ್ನ ನೀನು ಹೊಸತಾಗಿ ನೋಡುವುದಾ? ಬಾಲ್ಯದಿಂದಲೇ ನಿನ್ನನ್ನು ನೋಡ್ತಾ ಇದ್ದವ ನಾನು. ಆದ್ರೆ ನಾನು ಬಂದಾಗ ಸಂತೋಷದಿಂದ ಮಾತನಾಡಿ ನಗನಗುತ್ತಾ ಇರುವವ. ಇವತ್ತಾಗಲ್ಲ, ನಾನು ಬಂದು ಎಷ್ಟೊತ್ತಾಯ್ತು, ಆದ್ರೆ ಇನ್ನು ಮಾತಾಡಿಸಿದ್ರು ಮಾತಾಡುವ ಸ್ಥಿತಿಯಲ್ಲಿಲ್ಲ. ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇದ್ರೆ ಮುಖದಲ್ಲಿ ಎಲ್ಲಿ ನಗೆ? ಅದಲ್ಲ, ನಾನ್ ನಿರೀಕ್ಷೆ ಇಟ್ಕೊಂಡದ್ದು ನನ್ನ ಗೆಳತಿ ಇಲ್ಲಿದ್ದಾಳೆ ಮೇಘಮಾಲೆ ಎನ್ನುವುದಾಗಿ. ಅವಳು ಕಾಣಿಸುವುದಿಲ್ಲ. ಎಲ್ಲಿ ಹೋದ್ಲಪ್ಪ ಅವಳು? ನಿನಗೆ ಯಾಕೆ ಈ ರೀತಿ ಮೌನ ಅಂತ ಹೇಳ್ಬಾರ್ದ? ನನ್ನ ನೋವಿಗೆ ಕಾರಣವೂ ಅವಳೇ. ಆಕಸ್ಮಿಕವಾಗಿ ನಾಗಮನಕ್ಕೆ ಬಂದಳು. ಗಾಢವಾದ ಪರಿಚಯವಾಯಿತು. ಬದುಕಿನಲ್ಲಿ ಅವಳನ್ನು ಬಿಟ್ಟಿರುವುದಕ್ಕೆ ಸಾಧ್ಯವಿಲ್ಲದಷ್ಟು ಸ್ನೇಹವಾಯಿತು. ಹೇಗೆ ಸುದ್ದಿ ಇಲ್ಲದೆ ಬಂದಳೋ ಹಾಗೆಯೇ ಸುದ್ದಿ ಇಲ್ಲದೆ ಹೊರಟು ಹೋಗಿಬಿಟ್ಟಳು. ಹೌದಾ? ಹೇಗಾದ್ರೂ ಮಾಡಿ. ಆದ್ರೆ ನನ್ನದಿನ್ನೊಂದು, ನಿನ್ನಲ್ಲಿ ಏನೋ ಒಂದು ವಿಚಾರ ಹೇಳಬೇಕು ಎನ್ನುವ ಕಾರಣದಿಂದ ನಾನು ಓಡೋಡಿ ಬಂದಿದ್ದೇನೆ. ಅದನ್ನ ನಾನು ಸಂತೋಷದಿಂದ ಕೇಳಬೇಕಾ? ಹೊರಟು ಹೋದವಳು ನನಗೆ ಸಿಗುವಾಗ ಮಾಡ್ತೀಯಾ? ಆಮೇಲೆ ನೀನ್ ಹೇಳಿದ್ದೆಲ್ಲ ಸಂತೋಷದಲ್ಲಿ ಕೇಳುತ್ತೇನೆ. ಅಂದ್ರೆ ಯಾಕೆ ಈ ರೀತಿ ಹೊರಟು ಹೋಗಿದ್ದಾಳೆ? ಅವರಿಗೂ ನಿಮಗೆ ಏನಾಯ್ತಪ್ಪ? ಮೇಘಮಾಲ ನನ್ನವಳಾಗಬೇಕು. ನಾನು ಅವಳು ಆಕಸ್ಮಿಕವಾಗಿ ಬೆರೆತದ್ದು ಆಗಿದೆ. ಅವಳನ್ನಾಗಲಿ ಇರುವುದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ. ಅದಕ್ಕೆ ಅವಳನ್ನು ಒಪ್ಪಿಸಿ ನನ್ನವಳನ್ನಾಗಿಸ್ತೀಯ? ನನಗೆ ಅವಳೇ ಬೇಕು. ಕಣ್ಗೊಳದಿ ಜಲ ಸುಳಿಯ ಸಿಂಜನ, ಹೆಣ್ಮನದೊಳವ್ಯಕ್ತ ಕಂಪನ, ಹುಣ್ಣಿಮೆಯು ಕತ್ತಲೆಯದಾಯಿದೆ, ಹುಣ್ಣಿಮೆಯು ಕತ್ತಲಾಯಿದೆ ಎನ್ನುವುದಾಗಲ ಬಲೆ. ಅಲ್ಲದೆ ಇದ್ರೆ ನೀವು ನನ್ನ ಮದುವೆಯಾಗಿ ಸುಖದ ಜೀವನವನ್ನು ಸಾಗಿಸಬೇಕೆನ್ನುವುದಾಗಿ ನಾನು ಸಂತೋಷದಿಂದ ನನ್ನ ಮನದು ಇಷ್ಟವನ್ನೆಲ್ಲ ಅವನಲ್ಲಿ ಹೇಳಿಕೊಳ್ಬೇಕೆನ್ನುವುದಾಗಿ ಬಂದೆ. ಆದ್ರೆ ನನ್ನ ಗೆಳತಿಯನ್ನು ಈತ ಪ್ರೀತಿಸ್ತಾ ಇದ್ದಾನ. ಅವಳ ಮನಸ್ಸನ್ನು ನಾನು ಪರಿವರ್ತಿಸಬೇಕೆ? ಹೌದು, ನನ್ನ ಆತ್ಮೀಯರೀರವರು ಸಂತೋಷದಿಂದ ಇರಬೇಕು ಅಂತಾದ್ರೆ ಈ ಸಂದರ್ಭ ನನ್ನ ಪ್ರೇಮವನ್ನು ತ್ಯಾಗ ಮಾಡಲೇಬೇಕು. ನನ್ನ ಪಾಲಿಗಿದ್ದದ್ದೊಂದೇ ದಾರಿ. ಹೌದು, ಮನ್ಮನದ ವೇದನೆಯ ನುಂಗಿ ಮುನ್ನ ಮೊಗದಲ್ಲಿ ನಗೆಯ ಚಿಮ್ಮುತ್ತ, ಇಷ್ಟ ಸಹಾಯ ಆಗ್ಬೇಕು ತಾನೆ ನನ್ನಿಂದ? ಆಗ್ಲೇಬೇಕು. ಯೋಚನೆ ಮಾಡಬೇಡ. ನನ್ನ ಉಸಿರು ಉಂಟು ಅಂತ ಆದ್ರೆ ಖಂಡಿತ ಅವಳನ್ನು ಹೇಗಾದ್ರೂ ಮಾಡಿ ನಿನ್ನವಳನ್ನಾಗಿ ಮಾಡ್ತೇನೆ. ಇದು ಬರೇ ಬಾಯಿ ಮಾತು ಮಾತ್ರ ಅಲ್ಲ, ನನ್ನ ಪ್ರಾಣದ ಮೇಲೆ ಆಣೆ. ಸಂತೋಷ ಆಯ್ತು ತಾನೆ? ಮನ್ಮನದ ವೇದನೆಯ ನುಂಗುತ ಬಲೆ, ಕಾಡಿನ ಬೇಡರ ಹುಡುಗಿಗೆ ಹುಲಿ ಮೊಗ ಗಾಡದಿ ತೋರುತ ಮದನಾಂಗ, ಕಾಡಿನ ಬೇಡರ ಹುಡುಗಿಗೆ ಹುಲಿ ಮೊಗ ತೋರುತ ಮದನಾಂಗ, ಮೋಡಿಯಿಂದ ಸದಿಕರ ಬಿಡಿಯುತ ನಲಿದಾಡುವಂತ ಸಾರಿದ ಒಲವಿಂದ ಹುಲಿ ಮೊಗ ತೋರಿದ. ಅಷ್ಟಮಿ ಬಾಳ ತಡ ಐತಿ. ಅಷ್ಟಮಿ ಬಾಳ ತಡ ಐತಿ. ಇದೆಂತದ್ದು ಹುಲಿಯಾಸ? ನವರಾತ್ರಿ ಬರಕತ್ತದೆ. ಯಾವಾಗ? ಎಂತದದು? ನವರಾತ್ರಿ. ನವರಾತ್ರಿ ಏನೇ ಗುರ್ತ್ ಸಿಕ್ಲಿಲ್ಲ ನಂದು? ಗುರ್ತಾಯ್ತು ಬೇಡ. ನೀನ್ ಹೇಳ್ದಲ್ಲ, ತೆಗಿಲ್ಲ ಇದನ್ನ. ಏನ್ ನಾ ಹೇಳದ್ದ ನೆನಪಾಯ್ತಾ ಇಲ್ಲ? ನೆನಪಾಯ್ತು. ನೀನ್ ಹೇಳಿದಲ್ವೇನೆ, ನೀನ್ ವೀರನ ಹೌದ ಸೂರ್ಯನಾದ್ರೂ ತೋರ್ಸು ಅಂತ. ಅದಕ್ಕೆ ಹುಲಿ ಕೊಂದು ಇದನ್ನ ಹಿಡ್ಕೊಂಡು ಬಂದಿದ್ದೇನೆ.
ಹುಲಿ ಕೊಂದೇನ ಹುಲಿ ಕೊಂದ್ ನಾನು ವೀರ ತೋರ್ಸ್ ನೋಡು, ಹುಲಿ ಕೊಂದ್ ತಕೊಂಡ್ ಬಂದಿದ್ದೇನೆ ಇದನ್ನ. ತಲೆ ಕೂದ್ಲೆಲ್ಲ ಬಳಸ್ಬಿಟ್ಟಿಯಲ್ಲ. ನನ್ ತಲೆ ಕೂದ್ಲ ತೆಗ್ದು ಬಿಟ್ಟೆ. ಹಂಗೈತ್ ನೋಡ್, ನಾನು ಈಗಾದ್ರೂ ವೀರ ಅಂತ ಒಪ್ಕೊಂಡೆ ನೀನು. ಹೌದಾ? ಹೌದು. ಮದ್ವೆ ಆಗಕತ್ತಿ ನನ್ನ? ಹುಲಿ ಹೌದಲ್ಲ? ನಿಜವಾದ ಹುಲಿಯೇ? ಹಂಗ ತಡಿಯಾಕಿನ ನಾನು ನೀನು ಕಂಡೆ ಹೋದ ಭೂಲೋಲ ಸುಧನಿಂದ್ರ ನೀಲ ಸೋದರಿಯವಳ ಲೀಲೆಯು ಕರೆದ ಸೋದರಿ ಕೇಳಮ್ಮ ಮುಗುದೆ ಲಗ್ನ ಸಾದರ ಜೀವಗೈವೆ ಪ್ರಮದೆ ಲಗ್ನ ಸಾದರ ಜೀವಗೈವೆ ಪ್ರಮದೆ ಮೋದದಿಂದ ಚಂದ್ರಕಿರಣನ ಬಾಳಿಗೆ ಮೋದದಿಂದ ಚಂದ್ರಕಿರಣನ ಬಾಳಿಗೆ ನೀ ದೇವಿಗೆಯಾಗಿ ಆದರಿಸೆಂದು ಸೋದರಿ ಕೇಳಮ್ಮ ಮುಗುದೆ ಲಗ್ನ ಸಾದರ ಜುಗೈವೆ ಪ್ರಮದೆ ಸುಕುಮಾರರು ನಾವು ಏನಣ್ಣಯ್ಯ? ಬದುಕಿನಲ್ಲಿ ಯಾವುದಕ್ಕೂ ಕಡಿಮೆ ಆಗದಿದ್ರು ಕೂಡ ಯಾವ್ದ್ಯಾವುದು ಕಾಲಕ್ಕಾಗಬೇಕು, ಅದಾಗಲೇಬೇಕಮ್ಮ. ಪ್ರಾಯ ಸಮರ್ಥಳು ನೀನು, ನಿನಗೆ ಈ ಕಾಲದಲ್ಲಿ ಮದುವೆ ಆಗಬೇಕು. ಹೋಗಣ್ಣ. ಅಲ್ಲ, ಅಪ್ಪ ತಯಾರಿಯಲ್ಲಿದ್ದ ನನಗೆ ಗೊತ್ತುಂಟು. ಆದ್ರೆ ನನ್ನ ಆಸೆ ಏನು ಗೊತ್ತಾ? ಏನಣ್ಣ? ನಾನೇ ಮುಂದೆ ನಿಂತು ತಂಗಿಯ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ. ಹೌದಪ್ಪ, ಆ ಬಳಿಕ ನಿನ್ನ ದಾರಿಯೊಂದು ಸರಿಯಾಗುತ್ತದಲ್ಲ. ಅದು ಆಮೇಲಿನ ವಿಷಯ. ನಿನಗೊಬ್ಬ ಯೋಗ್ಯನಾದ ವರ ಬೇಡವೇ? ನಾನು ನೋಡಿದ್ದೇನೆ, ಯಾರ್ಯಾರನ್ನೋ ಮದುವೆ ಆಗಿ ಭವಿಷ್ಯತ್ತಿನಲ್ಲಿ ನೀನು ಕಷ್ಟಪಡುವುದಕ್ಕಿಂತಲೂ ನಮ್ಗೆ ಗೊತ್ತಿದ್ದ ಒಬ್ಬ ಹುಡುಗ ಆದ್ರೆ ಬದುಕು ಸುಗಮವಾಗಿ ಸಾಗುವುದಕ್ಕೆ ಸಾಧ್ಯ ಇಲ್ವೇ ಹೇಳು? ನೀನು ಯಾರನ್ನು ಯೋಚನೆ ಮಾಡಿದ್ದು? ನನ್ನ ಆತ್ಮೀಯನೊಬ್ಬ ಇದ್ದಾನೆ, ಶೇಷಗಿರಿಯ ಮಂತ್ರಿಯ ಮಗ, ಹೆಸರು ಚಂದ್ರಕಿರಣ ಎನ್ನುವ ಹಾಗೆ. ಆದ್ದರಿಂದ ಅವನನ್ನು ನೀನು ಮದುವೆ ಆಗಬೇಕು. ಅಣ್ಣ ಅಣ್ಣ ಅಣ್ಣ, ಸ್ವಲ್ಪ ತಪ್ಪಿತು. ಊರು ಅದೇ ಆದೀತು, ಆದ್ರೆ ವ್ಯಕ್ತಿ ಮಾತ್ರ ಬದಲಾಗಬೇಕಣ್ಣ. ಹೌದಣ್ಣ. ಅಂದ್ರೆ ನನ್ನ ಹವ್ಯಾಸ ಏನೆನ್ನುವುದು ಚೆನ್ನಾಗಿ ನನಗೆ ತಿಳಿದಿದೆ ತಾನೆ. ಸ್ವಲ್ಪ ಸಂಶೋಧನೆಗೆ ಎನ್ನುವ ಹಾಗೆ ಶೇಷಗಿರಿಯತ್ತ ನಾನು ಹೋಗಿದ್ದೆ. ಅಲ್ಲಿ ಯುವರಾಜನಾದಂತಹ ನಕ್ಷತ್ರ ಕೇತನನ ಪರಿಚಯ ನನಗಾಯಿತು. ಅದಕ್ಕೆ ಆದ್ರೆ ಅಣ್ಣ, ನಿಜವಾಗಿ ಅವರ ಕುರಿತಾಗಿ ಒಂದೊಮ್ಮೆಗೆ ನಾನು ಮುನಿಸಿಕೊಂಡದ್ದು ಹೌದು. ಆದ್ರೆ ನನ್ನ ಗೆಳತಿಯಾದಂತಹ ಗಾಯತ್ರಿಯಿಂದ ಸಂಪೂರ್ಣ ವಿಚಾರವನ್ನು ತಿಳಿದುಕೊಂಡಿದ್ದೇನೆ. ಅವರ ಸ್ವಭಾವ ಹೇಗೆನ್ನುವುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಅಣ್ಣ, ನಾನು ಮನಸಾ ನಕ್ಷತ್ರ ಕೇತನನ್ನು ಒಪ್ಪಿಕೊಂಡಿದ್ದೇನೆ. ಆದ್ರಿಂದ ಅಣ್ಣ, ಹೇಗೂ ಶೇಷಗಿರಿ ಯಾಕಣ್ಣ ಮಂತ್ರಿಯ ಮಕ್ಕಳೆಲ್ಲ ಅಂತೂ ಮಹಾರಾಜರ ಮಗನಿಗೆ ಕೊಟ್ಟು ಮದುವೆಯನ್ನು ಮಾಡಬಹುದಲ್ಲ? ಉಪದೇಶ ಕೊಡ್ಲಿಕ್ಕೆ ಬದಲು ನನಗೆ ಹಿರಿ ಮಗ ನಾನೇನು? ನಾ ಹೇಳ್ದಾಗ ನೀನು ಕೇಳಬೇಕು, ನೀ ಹೇಳ್ದಾಗ ನಾನು ಕೇಳುದಲ್ಲ. ಏನು ಎಷ್ಟು ಮಾತ್ರ ಪಿತೃ ಸಮಾನ. ಅದೆಲ್ಲ ನೀ ಹೇಳಬೇಡ, ನನಗೆ ಗೊತ್ತುಂಟು. ಇದು ಅಪ್ಪ ಇದ್ದಾರೆ, ನಿನ್ನ ಅಪ್ಪನ ಇದ್ರೆ ನೀನೆಂತದ್ದು? ನಿನಗಂತ ಪ್ರಾಯ ಬರುವ ಮೊದಲು ಜೀವ ಹೇಳ್ತದೆ ನಿನಗೆ ಪ್ರೀತಿ ಪ್ರೇಮ ಮಾಡ್ಲಿಕ್ಕೆ. ಅಪ್ಪನಲ್ಲಿ ಹೇಳ್ತೇನೆ ನಾನು. ನಾನು ಅವನನ್ನೇ ಮದುವೆ ಆಗುವುದು, ನೀನೆಂತದ್ದು? ನೀನು ಅವನನ್ನೇ ಮದುವೆ ಆಗುದು. ನಾನು ಅವನನ್ನೇ ಮದುವೆ ಆಗುವುದು. ನಿನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತುಂಟು. ಅಪ್ಪನಲ್ಲಿ ಹೇಳಿ ಓಡಿ ಹೋಗ್ತೇನೆ. ಏನ್ ಮಾಡ್ತೀನಿ? ಓಡಿ ಹೋಗುವುದಲ್ಲ, ಮನೆಯಿಂದ ಹೊರಗೆ ಹೋದ್ರಲ್ವ ನೀನು ಪ್ರೀತಿ ಪ್ರೇಮ ಮಾಡುವುದು. ನಿನ್ನನ್ನು ಬಂಧನದಲ್ಲಿಟ್ಟರೆ ಹೇಗೆ ಒಳಗೆ ಹೋಗ್ತೇನೆ? ನನಗೆ ಹೆದರಿಸ್ತೇನೆ. ಸರಿ, ಯಾವುದಕ್ಕೂ ಚಂದ್ರಕಿರಣರನ್ನು ಇಲ್ಲಿಗೆ ಕರೆಸಿಕೊಳ್ತೀನಿ. ಸೆರೆಯಗೆ ಹದೊಳಿದ್ದು ತರಳಾಕ್ಷಿಯಾದ ನಂಬು ಮರುಗುತ್ತಲಿರದಾಗ ಕೊರಗಿ ಉರಗರಾಣಿಯು ಕೀರವಾಣಿದಾನೈದರೆ ಭರಿತಚ್ಚರಿಯಗೊಂಡು ಬೆದರಿ ಯಾಕಾಗಿ ಭಯಪಡ್ತಾ ಇದ್ದೀಯಾ? ನನ್ನ ನೋಡಿ ಭಯಪಡುವ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ನಾನೇ ನಾಗಿಣಿ. ಇಲ್ಲಿಗೆ ಬರುವುದಕ್ಕೆ ಕಾರಣ ಉಂಟು. ಯಾಕೆ ಬಂದೆ? ನನ್ನನ್ನೆಲ್ಲ ಸೆರೆಯಲ್ಲಿ ಇರಿಸಬಹುದು, ಆದ್ರೆ ನಕ್ಷತ್ರಕ್ಕೆ ಮನಸಾರೆ ಮೆಚ್ಚಿಕೊಂಡಿದ್ಯಾ. ನಿನ್ನ ಸೆರೆಯನ್ನು ನಾನು ಬಿಡಿಸ್ತೇನೆ. ಇಲ್ಲಿ ಯಾರು ಇಲ್ಲ ಅಂತ ಭಾವಿಸಬೇಡ. ನಿನ್ನ ರೂಪದಲ್ಲಿ ನಾನಿರ್ತೇನೆ. ನೀನು ಹೋಗಿ ನಕ್ಷತ್ರನ ಮದುವೆ ಆಗು.
ಬರಿಗಾಲಯದಲ್ಲಿ ತನ್ನವರನೊಡಗೊಂಡು ಅವಸರದಿಂದ ಕರೆಸ್ಕೊಂಡೆ. ಮದುವೆ ಈಗಲೇ ಆಗಬೇಕು. ಇವತ್ತಿನ ಮದುವೆ ಯಜಮಾನನು ನಾನು, ಪುರೋಹಿತನು ನಾನೇ. ಇಟ್ಕೊಳ್ಳಿ, ಬಯಸ್ಕೊಳ್ಳಿ. ಎಷ್ಟು ಪರಿಮಳ ಉಂಟಣ್ಣ. ಹೌದಪ್ಪ, ಈಗ ಅಲ್ವಾ ಅರರೆನೋ ಗಿಡಿ ಭದ್ರ ರೂಪದಿ ವರನೇ ಮಡು ಹಿರಿಯ ಧರಣಿ ಜಮನದಲ್ಲಿ ಧರಣಿ ಈ ಮದುವೆ ಮಂಟಪದಲ್ಲಿ ನನ್ನ ತಂಗಿ ಇದ್ದವಳು. ತಂಗಿಯ ಸ್ಥಾನದಲ್ಲಿ ಕೆಟ್ಟ ಸರ್ಪ ಬಂದು ನಿಂತಿದ್ದೀಯ. ಯಾರು? ನಾನೇ ನಾಗಿಣಿ. ಈತನ ಸಾವಿಗೆ ಕಾಣಲೇ ನಾನು. ಈತ ಯಾರು? ನನ್ನ ಹಗೆಯ ಮಗ. ಆತನ ಕೊಲ್ಲುವುದೇ ನನ್ನ ಉದ್ದೇಶ ಆಗಿತ್ತು. ನಿನ್ನ ತಂಗಿಯ ರೂಪದಲ್ಲಿ ನಾನಿದ್ದವಳು. ಈ ಹೊತ್ತಿನಲ್ಲಿ ನಿನ್ನ ತಂಗಿ ನಕ್ಷತ್ರನ ಮದುವೆಯಾಗಿ ಸುಖದಿಂದ ಇದ್ದಾಳೆ. ಕೆಟ್ಟ ಸರ್ಪವೇ, ಬಿಡುವುದಿಲ್ಲ. ಏನು ಮಾಡಿದೀಯೋ ನೀನು? ನನ್ನ ಮಗನನ್ನೇ ಕೊಂದು ಬಿಟ್ಟಿಯಲ್ಲ ನೀನು. ನಾನೊಬ್ಬ ಅಪರಾಧಿ ಎನ್ನುವ ಹಾಗೆ ದೂಷಿಸಬೇಡಿ. ನಿಮ್ಮ ಮಗನನ್ನೇ ಕೊಲ್ಲುವುದೇ ನನ್ನ ಉದ್ದೇಶ ಹೌದು ಅಂತ ಆದ್ರೆ ಇವತ್ತಲ್ಲ ಅವತ್ತು ಗುರುಮಠದಲ್ಲಿ ಒಟ್ಟಿಗೆ ಇರುವಾಗಲೇ ನನಗೆ ಕೊಲ್ಲಬಹುದಾಗಿತ್ತು. ಹಾಗಿದ್ರೆ ಈ ವಿಷಯದಲ್ಲಿ ನಾನು ನಿರಪರಾಧಿ. ಹಾಗಂತ ನಿಮ್ಮ ಮಗನನ್ನ ಕೊಂದದ್ದು ಕೆಟ್ಟ ಸರ್ಪ. ಕೆಟ್ಟ ಸರ್ಪವ? ಹೌದು, ನಾಗಿಣಿ ಅಂತೆ. ಹಾಗಿದ್ದರೆ ಮೆಚ್ಚುತ್ತೇನೆ ನಿನ್ನನ್ನ. ಇನ್ನೊಂದು ಉಪಕಾರವನ್ನು ನೀನು ಮಾಡಬೇಕು. ಏನಾಗಬೇಕು? ಹೋಗು ನಾಗಬನಕ್ಕೆ. ಆ ನಾಗಬನದ ಹುತ್ತವನ್ನೆಲ್ಲ ಸರ್ವನಾಶ ಮಾಡಿಬಿಡು. ಸರ್ಪಗಳಿದ್ರೆ ಇನ್ನೊಬ್ರಿಗೆ ಕಷ್ಟ. ಹೌದು. ಆದ್ದರಿಂದ ಸರ್ಪ ಸಂತತಿಯನ್ನೇ ನಾಶ ಮಾಡ್ತಾರೆ. ಈತನ ಮದುವೆಯಾಗಿ ನೀನಿನ್ನು ಸುಖದಲ್ಲಿ ಇರಬಹುದು. ಆದ್ರೆ ಮದುವೆ ಆದಂತಹ ನವ ದಂಪತಿಗಳು. ಆದ್ರಿಂದ ನಿಮ್ಮ ಪಾಲಿಗೆ ಶುಭವನ್ನು ಕೋರುವುದರ ಜೊತೆಯಲ್ಲಿ ಒಂದು ಕಿವಿ ಮಾತನ್ನ ಹೇಳ್ತಾ ಇದ್ದೇನೆ. 1 ಮಾಸದ ಪರ್ಯಂತರ ನೀವು ಪನ್ನಗ ವ್ರತವನ್ನು ಆಚರಿಸಬೇಕು. ನೀವಿಬ್ಬರು ಹೊಂದಲೇಬಾರದು. ಯಾಕೆ ಎನ್ನುವುದಾಗಿ ಕಾಲ ಬಂದಾಗ ನಾನೇ ಹೇಳ್ತೇನೆ. ಅಲ್ಲಿವರೆಗೆ ವ್ರತವನ್ನು ಆಚರಿಸಿ. ಹರದಿ ದುರುಳದಾನೈದರು ದಾನಂದು ಏನೇ ಮಾಡಿದ್ರು ನನ್ನ ಆಸೆಯೆಲ್ಲ ಹಾಳಾಗಿ ಹೋಗ್ತಾ ಇದೆಯಲ್ಲ. ಒಂದು ಸಂದರ್ಭ ಉಂಟು. ಈಗಾಗಲೇ ಮದುವೆಯಾಗಿದೆ ಯುವರಾಜನಿಗೆ. ಅವರಿಬ್ಬರ ದಾಂಪತ್ಯ ಹಾಳಾಗಬೇಕಾದ್ರೆ ನಾಗಿಣಿ ಹೇಳಿದಂತೆ ಅವರು ವ್ರತದಲ್ಲಿದ್ದಾರೆ. ಏನಾದ್ರೂ ಉಪಾಯ ಮಾಡಬೇಕಲ್ಲ. ಯಾರಲ್ಲಿ ಮಂತ್ರವಾದಿ? ಅವಸರದಲ್ಲಿ ಕರೆದಿದ್ದೀಯಲ್ಲ. ಅಗತ್ಯದ ಕಾರ್ಯ ಆಗಬೇಕು. ಏನಾಗಬೇಕು? ಮದುವೆಯಾದ ವಿಚಾರ ಗೊತ್ತುಂಟಲ್ಲ ಯುವರಾಜನಿಗೆ. ಹೌದು. ಅಲ್ಲಿ ನಿನ್ನ ಪ್ರವೇಶ ಆಗಬೇಕು. ಅಲ್ಲಿಗೆ ಕೈಯಲ್ಲಿ ಹಿಡಿದಿದ್ದೀಯಲ್ಲ ಪುಂಗಿ, ಇದನ್ನ ಹಿಡ್ಕೊಂಡು ಹೋಗಬೇಕು. ಹೋಗಿ ನಿನ್ನ ಪುಂಗಿಯನ್ನು ಊದಬೇಕು. ಆಗ ವ್ರತದಲ್ಲಿರುವಂತ ಆತ ಜಾಗೃತಾವಸ್ಥೆಗೆ ಬಂದು ಮೈಯೆಲ್ಲ ವಿಷ ತುಂಬಿ ಕಾಮೋದ್ರೇಕದಿಂದ ಹೋಗಿ ಅವಳನ್ನ ಭೋಗಿಸ್ತಾನೆ. ಆಗ ಇವನು ಸಾಯ್ತಾನೆ, ಅವಳು ಸಾಯ್ತಾಳೆ. ಅಷ್ಟನ್ನು ಮಾಡಿದ್ದಕ್ಕೆ ನಿನಗೆ ಬೇಕಷ್ಟನ್ನು ನಾನು ಕೊಡ್ತೇನೆ. ಹೊರಗಿರಲು ದುರುಳನಾಜೆಯಲಿ ಬರಬರುದ ಯಾರಿಲ್ಲವೆನುದ ಒಲಿವ ಪುಂಗಿಯಾನಾದಗೆ ಭೂಲಲಾಮನ ಸುತನ ದೇಹದ ಕಾಳ ವಿಷ ಕೆರಳಲ್ಗೆ ಹಾವಂತೆ ಮಿಡುಗಾಡಿದ ಸ್ಮರಹದಿಗೆ ಎಂತ ಅನರ್ಥ ಆಗಿ ಹೋಯಿತು. ಅಲ್ಲದೇ ಇದ್ರೆ ನನ್ನ ತಂದೆ ಇಂಥ ದುಷ್ಕೃತ್ಯಕ್ಕೆ ಮನ ಮಾಡ್ತಾರೆ ಎನ್ನುವುದಾಗಿ ನಾನು ಕನಸು ಮನಸ್ಸಿನಲ್ಲಿ ಸಹ ಎಣಿಸಿದವಳಲ್ಲ. ಹಾವಾಡಿಗನಲ್ಲಿ ನನ್ನ ತಂದೆ ಆಡಿರುವ ಎಲ್ಲ ಮಾತನ್ನು ನಾನು ಸ್ಪಷ್ಟವಾಗಿ ಕೇಳಿಕೊಂಡೆ. ರಾಜ್ಯದ ಮೇಲಿನ ಲಾಲಸೆಯಿಂದ ಸ್ವಾರ್ಥ ಜೀವನಕ್ಕಾಗಿ ತಾಯಿಯನ್ನು ಕಳೆಕೊಂಡಂತ ನಕ್ಷತ್ರವನ್ನು ಕರೆತಂದು ಅರಸನಿಗೆ ವಂಚಿಸಿ
ತಾಯಿಯ ಲಾಲಸೆ ತೋರಿಸ್ತೇನೆ ಎನ್ನುವುದಾಗಿ ಇಲ್ಲಿವರೆಗೆ ಕರೆತಂದು ಕುಡಿಯುವಂತ ಹಸುವಿನ ಹಾಲಿಗೆ ವಿಲಂಬಿತ ವಿಷವನ್ನು ಬೆರೆಸಿದ್ದಾರಂತೆ. ಈಗ ನಕ್ಷತ್ರಕೇತನ ಸಂಪೂರ್ಣ ವಿಷ ಪುರುಷನಾಗಿದ್ದಾನಂತೆ. ಈ ಸಂದರ್ಭದಲ್ಲಿ ನನ್ನ ಗೆಳತಿಯರು ಈರುವರು ಕೂಡಿದ್ದೆ ಹೌದಂತಾರೆ, ಈರುವರು ಮರಣ ಹೊಂದುತ್ತಾರೆ. ಇಲ್ಲ, ಹಾಗಾಗುವುದಕ್ಕೆ ಖಂಡಿತ ನಾನು ಬಿಡುವುದಿಲ್ಲ. ನನ್ನ ಸ್ನೇಹ ಯಾವತ್ತೂ ಫಲಪ್ರದವಾಗಬೇಕು. ನನ್ನ ಸ್ನೇಹ ಫಲಪ್ರದವಾಗಬೇಕು, ಬಿಡುವುದಿಲ್ಲ. ಹಾವಂತೆ ಮಿಡುಗಾಡಿದ ಸ್ಮರಹಜಿಗೆ ಭಾವಗಿಯ ಮುಡುಗಾಡಿದ ಭೋವರನ ಸುಧನು ನಡೆದಂದು ಭಾವದಲ್ಲಿ ಉನ್ಮತ್ತ ಭಾವದಲ್ಲಿ ವನಿಜೆಯಣ ಭೋಗಿಸುವುದರಂದು. ಏನಾಯ್ತಮ್ಮ, ಏನು ನಿನ್ನ ಸ್ಥಿತಿ ಇದು? ಮೇಘಮಾಲೆ, ಯಾವ ಪ್ರಯತ್ನ ಮಾಡಬೇಡ, ನಾನು ಬದುಕುವಂತ ಸ್ಥಿತಿಯಲ್ಲಿಲ್ಲಮ್ಮ. ಇಷ್ಟಕ್ಕೆಲ್ಲ ಕಾರಣ ಏನು ಅಂತ ಕೇಳಿದ್ರೆ, ನನ್ನ ಗೆಳೆಯನ ನಕ್ಷತ್ರನನ್ನು ಉಳಿಸಬೇಕೆನ್ನುವ ಉದ್ದೇಶದಿಂದ ಹೀಗೆ ಮಾಡುವಂತ ಅನಿವಾರ್ಯ ಸ್ಥಿತಿ ನನಗೆ ಬಂತು. ಏನಂತ ಸ್ಥಿತಿ? ಇಷ್ಟಕ್ಕೆಲ್ಲ ಕಾರಣ ನನ್ನ ತಂದೆಯಾಗಿದ್ದಾರೆ. ತಾಯಿಯನ್ನು ಕಳೆಕೊಂಡಂತ ನಕ್ಷತ್ರನನ್ನು ತಾಯಿಯ ಆಲಸ್ಯ ತೋರಿಸ್ತೇನೆ ಎನ್ನುವುದಾಗಿ ಇಲ್ಲಿವರೆಗೆ ಕರೆ ತಂದು ಅವನ ತಂದೆಯನ್ನು ವಂಚಿಸಿ ಕುಡಿಯುವಂತ ಹಸುವಿನ ಹಾಲಿಗೆ ವಿಲಂಬಿತ ವಿಷವನ್ನು ಬೆರೆಸಿ ನಕ್ಷತ್ರನನ್ನು ವಿಷ ಪುರುಷನನ್ನಾಗಿ ಮಾಡಿದ್ದಾರೆ. ಈ ಸಂದರ್ಭ ನಾನಾಹುತಿಯಾದೆ ಗೆಳತಿ. ಇಲ್ಲ, ನಾನು ಬದುಕುವುದಿಲ್ಲ. ವಿಷ ಏರ್ತಾ ಉಂಟು. ಎನ್ನುವುದಸುವ ನೀಗುತ್ತೀರಿ ಮಗಳೇ, ಈಗ ನಿನ್ನನ್ನು ಕಳೆದುಕೊಂಡೆ. ಇಲ್ಲ, ಅಂದು ತಮ್ಮನನ್ನ ಕಳೆದುಕೊಂಡೆ, ಮಗನನ್ನ ಕಳೆದುಕೊಂಡೆ, ಈಗ ನಿನ್ನನ್ನು ಕಳೆದುಕೊಂಡೆ. ಯಾಕಮ್ಮ ನನ್ನ ಬದುಕು? ಯುವರಾಜ, ಕ್ಷಮಿಸಿ ಬಿಡಪ್ಪ ನನ್ನನ್ನ. ಮೇಘಮಾಲಾ, ನನ್ನನ್ನ ಕ್ಷಮಿಸು. ಬೇಡಮ್ಮ, ಕ್ಷಮೆಗೆ ಪಾತ್ರನಾದ ಜೀವ ಅಲ್ಲ ಇದು. ನನ್ನ ದುಷ್ಟ ಬುದ್ಧಿಗೆ ನಿಲುಕಿದೆ ಅಂತ ಭಾವಿಸಿ ಕಾಲಕ್ಕೆ ವಿರುದ್ಧವಾಗಿ ನಿಂತು ಎಲ್ಲರ ಸರ್ವನಾಶ ನನ್ನ ಜೀವನದ ಗುರಿ ಅಂತ ಭಾವಿಸಿ ಇಂತಹ ಅನಾಹುತಕ್ಕೆ ನಾನು ಕಾರಣನಾಗಿ ಹೋದೆ. ಇಲ್ಲ, ನಾನು ಬದುಕಿರಬಾರದು. ಗರಳವನು ಸೇವಿದೆ ಜನದಿಯದುವ ನೀಗಲೋ ಅನಿದರಲಿದ ನಾಗಿಣಿಯೈದುದ ಸರ್ವಾರನು ಸಂತೈಸಿ. ಓ ನಕ್ಷತ್ರ, ಮೇಘಮಾಲೆ, ಅಡುವುದು ಸರಿಯಲ್ಲ. ಇಷ್ಟೆಲ್ಲ ನಡೆಯುವುದಕ್ಕೆ ಕಾರಣಲೇ ನಾನು. ಯಾಕಂತ ಹೇಳಿದ್ರೆ ದ್ವೇಷವನ್ನ ಸಾಧಿಸುವುದಕ್ಕಾಗಿ ಇಷ್ಟೆಲ್ಲ ಮಾಡಬೇಕಾಯ್ತು. ಆವತ್ತು ಈ ಕೋದಂಡ ನನ್ನ ಗಂಡನ್ನ ಇರಿದು ಕೊಂದ. ಆತನ್ನ ಎಷ್ಟೊತ್ತಿಗೆ ಯಾವ ರೀತಿಯಲ್ಲಿ ಹೇಗೆ ಕೊಲ್ಲುವುದು ಎನ್ನುವುದಾಗಿ ಇಲ್ಲಿವರೆಗೆ ದ್ವೇಷವನ್ನ ಸಾಧಿಸಿಕೊಂಡು ಬಂದೆ. ಈಗ ನನ್ನ ಮನಸ್ಸಿಗೆ ನೆಮ್ಮದಿಯಾಯ್ತು, ಆತ ಸತ್ತ. ಹೌದು, ಅಷ್ಟು ಮಾತ್ರ ಅಲ್ಲ, ಇಷ್ಟೆಲ್ಲ ನಿನಗೆ ಈಗ ಏನೂ ತಿಳಿಲಿಕ್ಕಿಲ್ಲ, ಇನ್ನು ಮುಂದೆ ತಿಳಿಬಹುದು. ಯಾಕಂತ ಹೇಳಿದ್ರೆ ಈ ಗಾಯತ್ರಿ ಸಾಯುವುದಕ್ಕೆ ಕಾರಣಳು ನಾನೇ. ಅಷ್ಟು ಮಾತ್ರ ಅಲ್ಲ ಮೇಘ, ಹೌದು, ನಿನ್ನಲ್ಲಿ ಅನುಮಾನ ಉಂಟು. ಆವತ್ತು ಹುಣ್ಣಿಮೆ ರಾತ್ರಿಯೆಂದು ಮೇಘನನ್ನ ಸೇರಿದ್ದಾಳೆ ಎನ್ನುವುದಾಗಿ. ಮೇಘ, ನೀನು ಹೋದಂತ ಭಾವಿಸಿದ್ಯಾ? ನನಗೋದೆ ಆಶ್ಚರ್ಯ. ಅಲ್ವೇ ಅಲ್ಲ, ಆ ಹೊತ್ತಿನಲ್ಲಿ ನಿನ್ನ ರೂಪದಲ್ಲಿ ಹೋದವಳೆ ನಾನು. ಹೌದು, ಯಾಕಂತ ಹೇಳಿದ್ರೆ ನನ್ನ ಗಂಡನ ಆತ್ಮವನ್ನ ಕಂಡೇ ಈ ನಕ್ಷತ್ರನಲ್ಲಿ. ಹಾಗಾಗಿ ಆತನ ಸೇರ್ಬೇಕೆನ್ನುವುದಾಗಿ ಆಸೆಯನ್ನ ಹೊತ್ತು ಹುಣ್ಣಿಮೆ ರಾತ್ರಿಯ ನಿರೀಕ್ಷೆಯಲ್ಲಿ ನಾನಿದ್ದೆ. ಆ ಹೊತ್ತು ಈತನ್ನ ಸೇರಿದೆ. ಹೌದು, ಆ ಹೊತ್ತೇ ನಕ್ಷತ್ರ ನಾಗಿಣಿ ಇಬ್ಬರು ನಾವು ಒಂದಾಗಿದ್ದೇವೆ. ಅಯ್ಯೋ, ನನ್ನ ಅಣ್ಣ ಈತ ಬೇರೆ ಯಾರು ಅಲ್ಲ, ನಿನ್ನ ಅಣ್ಣ ಇಂದ್ರನೀಲ. ಇವನು ಹೀಗೆ ಆಗುವುದಕ್ಕೆ ಕಾರಣ ಆತ ಮಾಡಿದಂತ ಕಾರ್ಯದಿಂದಾಗಿ. ಹೌದು, ನಾಗ ಬನವನ್ನ ಹಾಳು ಮಾಡಿದ, ಅದರಲ್ಲಿರುವ ಮೊಟ್ಟೆ ಮರಿಯನ್ನ ಹಾಳು ಮಾಡಿದ. ಹಾಗಾಗಿ ಅವನಿಗೆ ಈ ಸ್ಥಿತಿ ಬಂದಿದೆ. ಹೌದು, ನಿವೃತ್ತಿ ಇಲ್ಲವೇ ಈತನೇ ಅಂತಲ್ಲ, ಯಾರೇ ಆದ್ರೂ ಸಹ ನಾಗಗಳಿಗೆ ಕಷ್ಟವನ್ನೇ ಕೊಟ್ಟದ್ದು ಹೌದಂತಾದ್ರೆ, ನಾಗ ಬನವನ್ನ ಹಾಳು ಮಾಡಿದ್ದೆ, ಅದರಲ್ಲಿ ಮೊಟ್ಟೆ ಮರಿಯನ್ನ ಹಾಳು ಮಾಡಿದ್ದೆ ಹೌದಂತಾದ್ರೆ ಅವರಿಗೆ ಬರುವುದೇ ಇದೇ ಸ್ಥಿತಿ.
ಇದಕ್ಕೆ ಪರಿಹಾರ ಇಲ್ವೇ ಅಂತಲ್ಲ, ಉಂಟು. ಏನು? ನಾಗಗಳಿಗೆ ಅತಿ ಪ್ರೀತಿಯ ಅಂತ ಸೇವೆ ನಾಗಮಂಡಲ ಸೇವೆ. ಆ ಸೇವೆಯನ್ನ ಯಾರು ಮಾಡುತ್ತಾರೋ ಅವರ ಇಷ್ಟಾರ್ಥವೆಲ್ಲ ಈಡೇರ್ತದೆ. ಹಾಗೆಯೇ ನೀವು ಸಹ ವಿಶೇಷವಾಗಿ ವಿಜೃಂಭಣೆಯಿಂದ ನಾಗಮಂಡಲ ಸೇವೆಯನ್ನ ಮಾಡಬಹುದಂತಾದ್ರೆ ಈತನ